ಎಲ್ಲರೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವಿಜಯ್ ಶೈವ. ಈ ವಿಡಿಯೋ ಮಾಡೋ ಕಾರಣ ಏನಪ್ಪ ಅಂದರೆ, ನಮ್ಮೂರಲ್ಲಿ ಮಾದೇಶ್ವರ ಪರ ಅಂತ ಮಾಡ್ತೀವಿ. ಅದಕ್ಕೋಸ್ಕರ ಈ ವಿಡಿಯೋ ಮಾದೇಶ್ವರ ಪರದಲ್ಲಿ ಏನೇನು ವಿಶೇಷ ಇರುತ್ತೆ ಅದರ ಸಂಪೂರ್ಣ ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ಮಾದೇಶ್ವರನ ಯಾವ ಟೈಮಲ್ಲಿ ಮಾಡೋದಂದ್ರೆ, ಶಿವರಾತ್ರಿ ಹಬ್ಬ ಕಳೆದು ಒಂದು 15 ದಿನದಲ್ಲಿ ಯಾವ ದಿನ ಬರುತ್ತೆ ನೋಡಿ, ಡೇಟ್ ನೋಡಿ, ಊರ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಯಾವ ಡೇಟ್ ಅಂತ ನೋಡಿ, ಸೋಮವಾರ ಮಂಗಳವಾರ, ಯಾಕೆಂದರೆ ಸೋಮವಾರ ಮತ್ತು ಮಂಗಳವಾರನ ಮಾದೇಶ್ವರ ಪರ ಅಂತ ಮಾಡ್ತೀವಿ. ಇದರಲ್ಲಿ ಸೋಮವಾರ ಏನೇನು ವಿಶೇಷತೆ ಇರುತ್ತೆ ಮತ್ತು ಮಂಗಳವಾರ ಏನೇನು ವಿಶೇಷತೆ ಇರುತ್ತೆ ಅದನ್ನು ಸಂಪೂರ್ಣ ವಿಡಿಯೋನ ನಾನು ಈ ವಿಡಿಯೋದಲ್ಲಿ ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ಹಾಗೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಮಾದೇಶ್ವರ ದೇವಸ್ಥಾನ ಎಲ್ಲಿ ಬರುತ್ತೆ ಅಂದರೆ, ಹಾಸನ ಡಿಸ್ಟಿಕ್ಕು, ಚಂದ್ರಪಟ್ಟಣ ತಾಲೂಕು, ಬಾಗೂರು ಹೋಬಳಿ, ದ್ಯಾನೂರು ಗ್ರಾಮ ಅಂತ. ಬಾಗೂರಿಂದ ಒಂದು 2 ರಿಂದ 3 ಕಿಲೋಮೀಟರ್ ಆಗುತ್ತೆ. ಕೆರೆ ಏರಿ ಮೇಲೆ ಇರೋದು. ಕೆರೆ ಏರಿ ನೋಡ್ತಾ ಇರ್ಬೋದು. ಇದು ಕೆರೆ ಏರಿ ಕಾಣಿಸ್ತಿದೆಯಲ್ಲ, ಇದು ಸುತ್ತಲೂ ಕೆರೆ ಏರಿ ಕಾಣಿಸ್ತಿದೆಯಲ್ಲ, ಇದು ಕೆರೆ ಏರಿ ನೋಡಿ. ಇದು ಕೆರೆ ಏರಿಗೆ ಅಟ್ಯಾಚ್ ಆದಂಗೆ ನೋಡಿ, ಇದು ಮಾದೇಶ್ವರ ದೇವಸ್ಥಾನ. ಇಲ್ಲಿ ಪೇಂಟ್ ಹೊಡೆದಿದ್ದಾರಲ್ಲ, ಇದು ಮಾದೇಶ್ವರ ದೇವಸ್ಥಾನ. ಇದು ಕೆರೆ ಅಟ್ಯಾಚ್ ಆಗಿ ಇದೆ. ಕೆಳಗಡೆ ಹೋಗಿ ತೋರಿಸ್ತೀನಿ. ಈಗ ನೋಡ್ತಾ ಇರ್ಬೋದು, ಇದು ಮೇಲೆ ಹೊಸದು ಟೆಂಪಲ್ನ ಕಟ್ಟಿದ್ದು, ಅದು ಇನ್ನೂ ಇನಾಗ್ರೇಷನ್ ಆಗಿಲ್ಲ. ಸೊ ಅದಕ್ಕೋಸ್ಕರ ಇದು ದೇವರೆಲ್ಲ ಪ್ರತಿಷ್ಠಾಪನೆ ಎಲ್ಲ ಇನ್ನೂ ಮಾಡಿಲ್ಲ. ದೇವರೆಲ್ಲ ಇಲ್ಲೇ ಇರೋದು. ಇದು ಸುಮಾರು 700-800 ವರ್ಷದ ಇತಿಹಾಸ ಇದೆ ದೇವಸ್ಥಾನಕ್ಕೆ. ಬನ್ನಿ ಕೆಳಗಡೆ ಹೋಗಿ ಸಂಪೂರ್ಣ ವಿಡಿಯೋನ ನಾನು ತೋರಿಸ್ತೀನಿ, ಯಾವ ಥರ ಇದೆ ಏನು ಅಂತ. ಒಂದೊಂದು ಮನೆಯಿಂದ ಒಂದೊಂದು ಗಳ್ಳ ತಂದು ಚಪ್ರ ಹಾಕಿ ನೋಡಿ, ಈ ಥರ ಯಾವ ಥರ ಸುತ್ತಲೂ ಚಪ್ರ ಕಟ್ಟಿ ಇದು ಮಾಡಿದ್ದಾರೆ. ವಿಶೇಷತೆ ಏನಪ್ಪ ಅಂದರೆ, ಇಲ್ಲಿ ಚಪ್ರದಲ್ಲಿ ಏನೇನು ಬಳಸ್ತೀವಿ ಅದನ್ನು ನಾವು ಹೊರಗಡೆ ತಗೊಂಡೋಗಂಗಿಲ್ಲ ಮತ್ತು ಮನೆಗೂ ಕೊಡೋಲ್ಲ. ಇಲ್ಲಿ ಏನೇ ಬಳಸಿದ್ರು ಈ ಪ್ರಸಾದದ ಗುಂಡಿ ಅಂತ ಇದೆ, ಆ ಪ್ರಸಾದದ ಗುಂಡಿಗೆ ಹಾಕ್ಬೇಕಾಗುತ್ತೆ. ಅದರ ಸಂಪೂರ್ಣ ವಿಡಿಯೋನ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡ್ತಾ ಇರ್ಬೋದು, ಇದೆ ಪ್ರಸಾದದ ಗುಂಡಿ. ಸುಮಾರು ಇದು ಮಂಗಳವಾರ ಸೋಮವಾರದ ಏನಾಗುತ್ತೆ ಅಂದರೆ, ಸೋಮವಾರ ನೈಟು ದೇವರೇನ ತಂದು ಪ್ರಸಾದದ ಗುಂಡಿನ ಒಂದು 5 ಜನ ಇದು ಮದುವೆ ಆಗಿಲ್ಲದೆ ಇರೋ 5 ಜನ ಇದನ್ನು ಪ್ರಸಾದದ ಗುಂಡಿನ ತೆಗಿತಾರೆ. ಪ್ರಸಾದದ ಗುಂಡಿ ತೆಗೆದು ಇದು ವಿಶೇಷತೆ ಏನಪ್ಪ ಅಂದರೆ, ಹೋದ ವರ್ಷ ಮುಚ್ಚಿಟ್ಟಿರೋ ಅನ್ನ ನೋಡಿ, ಇದು ತರಕಾರಿನೆಲ್ಲ ಇದು ಮಾಡಿ ಬಳಸಿರೋ ಹೋದ ವರ್ಷ ಮುಚ್ಚಿಟ್ಟಿರೋ ಅನ್ನ ಹಂಗೆ ಹಸಿಯಾಗಿರುತ್ತೆ. ನೋಡ್ತಾ ಇರ್ಬೋದು, ಇಲ್ಲಿ ಕಾಣಿಸ್ತಿದೆಯಲ್ಲ ನೋಡಿ. ಇಲ್ಲಿ ಇದು ಹೋದ ವರ್ಷ ಮುಚ್ಚಿಟ್ಟಿರೋ ಅನ್ನ ಪ್ರಸಾದದ ಗುಂಡಿ ತೆಗಿಬೇಕಾದ್ರೆ ಅದೇ ಥರ ಇರುತ್ತೆ. ಈಗ ಮುಂದಿನ ವರ್ಷನೂ ಸಹ ಯಾರು ಮದುವೆ ಆಗಿಲ್ಲವರು ಗುಂಡಿನ ತೆಗೆದು ಇದನ್ನು ಮಾಡ್ತಾರೆ. ಆ ನೈಟು ಹೆಣ್ಮಕ್ಳು ಇಲ್ಲಿ ಯಾರೂ ಪ್ರವೇಶ ಇರಲ್ಲ. ಮಂಗಳವಾರ ಮಾರನೇ ಬೆಳಿಗ್ಗೆ ಅದು ಆರತಿ ತಗೊಂಡು ಮಂಗಳವಾರ ಬಂದು ಇದನ್ನೆಲ್ಲ ಮಾಡ್ತಾರೆ. ಇದನ್ನು ಪ್ರಸಾದದ ಗುಂಡಿ ತೆಗೆದವರು ಮಂಗಳವಾರ ನೈಟ್ ಸಂಜೆ ಎಲ್ಲ ಪೂಜೆ ಎಲ್ಲ ಮುಗಿಸಿದ ಮೇಲೆ ಇದನ್ನೆಲ್ಲ ಮುಚ್ಚಿ ಮತ್ತೆ ಯಥಾಸ್ಥಿತಿ ಹೇಗಿರುತ್ತೆ ಆ ಥರ ಇದು ಮಾಡ್ತಾರೆ. ಪ್ರಸಾದದ ಗುಂಡಿ ತೆಗೆದವರು ಮುಂದೆ ಪೂಜೆ ಮಾಡಿ ಮತ್ತೆ ಮುಚ್ತಾರೆ. ನೋಡ್ತಾ ಇರೋದು, ಇವತ್ತು ಮಂಗಳವಾರ ಇದು, ಸೋಮವಾರ ತೆಗಿಯೋಕ್ಕೆ ಆಗಿರಲಿಲ್ಲ ವಿಡಿಯೋನ. ಈಗ ಮಂಗಳವಾರ ಬಂದು ತೆಗ್ದಿದ್ದೀನಿ. ನೋಡ್ತಾ ಇರ್ಬೋದು ಯಾವ ರೀತಿ ಚಪ್ರ ಎಲ್ಲ ಹಾಕಿ ಇದು ಮಾಡಿದ್ದಾರೆ. ಬನ್ನಿ ದೇವ್ರನ್ನ ತೋರಿಸ್ತೀನಿ ಒಳಗಡೆ ಯಾವ ಥರ ಇದೆ ಏನು ಅಂತ. ಇದು ಕೆರೆ ಏರಿ ದಡಿನಲ್ಲಿರೋದ್ರಿಂದ ಎನಿ ಟೈಮು ನೀರು ಇರುತ್ತೆ ಇಲ್ಲಿ. ಕರೆಂಟ್ ಇಲ್ವಾ? ನೋಡ್ತಾ ಇರ್ಬೋದು, ಎನಿ ಟೈಮು ಕೆರೆಯಲ್ಲಿ ಯಾವಾಗ ನೀರು ಇರುತ್ತೆ. ನಾವು ಬರ ಮಾಡೋ ಟೈಮಿಗೆ ಪ್ರತಿ ವರ್ಷವೂ ಸಹ ನೀರು ಇದ್ದೇ ಇರುತ್ತೆ ಇಲ್ಲಿ. ನೋಡ್ತಾ ಇರ್ಬೋದು, ಮುಂದೆ ಶಿವಲಿಂಗ ಇದೆ. ಶಿವಲಿಂಗದ ಮುಂದೆ ನಂದಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಂದಿಲಿ ಗಣಪತಿ ಇದೆ ನೋಡ್ತಾ ಇರ್ಬೋದು. ಆಮೇಲೆ ಅಲ್ಲಿ ಸರ್ಪದ ಕಲ್ಲುಗಳಿದೆ ನೋಡ್ತಾ ಇರ್ಬೋದು. ಅಲ್ಲಿ ಈ ಶಿವನ ದೇವಸ್ಥಾನ ಆದ್ದರಿಂದ ಸರ್ಪದ ಕಲ್ಲುಗಳು ಇಟ್ಟಿದ್ದಾರೆ. ಸುಮಾರು ಇದಕ್ಕೆ 700-800 ವರ್ಷದ ಇತಿಹಾಸ ಇದೆ. ನೋಡ್ತಾ ಇರ್ಬೋದು, ಇದು ಹೊಯ್ಸಳ ಪೀರಿಯಡಲ್ಲಿ ಮಾಡಿರೋದು ಇದು. ಈಗ ಬನ್ನಿ, ಐನರ್ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ. ನಿಮ್ಮ ಹೆಸರು? ಎಷ್ಟು ವರ್ಷದಿಂದ ಪೂಜೆ ಮಾಡ್ತಾ ಇದ್ದಾರೆ ಇಲ್ಲಿ? ನಾವು ಸುಮಾರು ವರ್ಷದಿಂದ ಮಾಡ್ತಾ ಇದ್ದೀವಿ. ಈಗ ನಿಮ್ಮ ತಂದೆಯವರಿಂದ ನಿಮಗೆ ಬಂದು ನೀವು ಪೂಜೆ ಮಾಡಿಸ್ತಾ ಇದ್ದೀವಿ. ಈ ದೇವಸ್ಥಾನದ ವಿಶೇಷತೆ ನಿಮ್ಗೆ ಏನು ಅನ್ಸುತ್ತೆ? ಯಾವ ಟೈಮಲ್ಲಿ ಇದನ್ನು ಮಾದೇಶ್ವರ ಮಾಡ್ತೀರಾ? ಇದರ ವಿಶೇಷತೆ ಏನು? ಶಿವರಾತ್ರಿ ಕಾಲದ್ದು 15 ದಿವಸಕ್ಕೆ ಮಾಮೂಲು ನಡ್ಸ್ಕೊಂಡು ಹೋಗ್ತೀವಿ. ಈಗ ನೀರು ಎನಿ ಟೈಮ್ ಇಲ್ಲೇ ಇದೇ ಇರುತ್ತೆ ಅಲ್ಲ? ಕೆರೆ ಎನಿ ಟೈಮ್ ಇದ್ದೇ ಇರುತ್ತೆ. ಒಳಗಡೆ ಕೆರೆ ನೀರಿಲ್ಲ ಅಂದ್ರೆ ಒಳಗಡೆ ಇದ್ದೇ ಇರುತ್ತೆ. ನೀರು ತೇವಾಂಶ ಇದೆ. ಶಿವಲಿಂಗ ಮೇಲೆ ನೀರು ಬೀಳ್ತಾನೆ ಬೀಳ್ತಾ ಇರುತ್ತೆ. ಇದು ಯಾವ ದಿನದಲ್ಲಿ ಮಾಡ್ತೀರಾ? ಈಗ ವಾರದಲ್ಲಿ ಯಾವ ದಿನ ಮಾಡ್ತೀರಾ? ಸೋಮವಾರ, ಮಂಗಳವಾರ. ಸೋಮವಾರ ಏನೇನು ಪ್ರೊಸೀಜರ್ ಇರುತ್ತೆ? ಮಂಗಳವಾರ ಏನೇನಿರುತ್ತೆ? ಮಂಗಳವಾರ ಅಭಿಷೇಕ ನಡೀತಿದೆ. ಸೋಮವಾರದ ದಿವಸ ನೈಟು ಸ್ವಾಮಿ ತಂದ್ಬಿಟ್ಟು ವಿಸರ್ಜನೆ ಮಾಡಿಬಿಡ್ತೀವಿ. ಆಮೇಲೆ ಮಾರನೇ ಬೆಳಿಗ್ಗೆ ಅಭಿಷೇಕ ಇದೆಲ್ಲ ಇರುತ್ತೆ. ಅಭಿಷೇಕ ಎಲ್ಲ ಮಾಡ್ತೀವಿ. ಇದನ್ನು ಯಾವ ರೀತಿ ತರ್ತೀರಾ, ಏನು ಮಾಡ್ತೀರಾ ಅದನ್ನು ಸ್ವಲ್ಪ ತಿಳಿಸಿ. ರತ್ನದ ಬಾಬಾರಿಗೆ ಅಲ್ಲಿ ಹೋಗಿ ಒಂದು ಕೊಳಾಯಿ ತೆಗಿತೀವಿ. ಆ ಕೊಳಾಯಿ ತೆಗೆದ ಮೇಲೆ ನಾವು ಸ್ವಾಮಿ ತರಕ್ಕೆ ಇಲ್ಲಿ ಎಲ್ಲ ಏರ್ಪಾಡು ಮಾಡ್ಕೊತೀವಿ. ಕ್ರಿಯಾಗಟ್ಟಿ ಅದೆಲ್ಲ ತಯಾರು ಮಾಡಿಕೊಂಡು ಆನಂತರ ನಾವು ಸ್ವಾಮೀಜಿಯವ್ರನ್ನ ಮುಡೀಲಿ ಕರ್ಕೊಂಡೋಗಿ ಆ ಸ್ವಾಮಿ ಕೊಳಾಯಿಲೆಲ್ಲ ಪೂಜೆ ಮಾಡ್ಕೊಂಡು ಗಂಗಾ ಸ್ನಾನ ಮಾಡಿಕೊಂಡು ಆ ಸ್ವಾಮಿನ ತಗೊಂಬಂದು ಇಲ್ಲಿ ಗದ್ಗೆ ಮಾಡ್ತೀವಿ.
ಗದ್ಗೆ ಮಾಡಿದ ನಂತರ ಪೂಜೆ ಪುನಸ್ಕಾರ ಎಲ್ಲ ನಡೆಯುತ್ತೆ. ಇದು ಸೋಮವಾರ ನೈಟು ನಡೆಯೋದು. ಸೋಮವಾರ ನೈಟ್ ಮಾತ್ರ ನಡೆಯುತ್ತೆ ಸ್ವಾಮಿ. ಮತ್ತೆ ನಂತರ ಪೂಜೆ ಎಲ್ಲ ಮುಗಿದ ಮೇಲೆ ನಂತರ ಸ್ವಾಮಿನ ಕಳಿಸ್ಬಿಡ್ತೀವಿ. ಆ ಗದ್ಗೆ ಅಲ್ಲೇ ಇರುತ್ತೆ. ಹಾಗೆ ಆ ಸ್ವಾಮಿ ಹೋದ್ಮೇಲೆ ಮತ್ತೆ ಕಳಿಸ್ಬಿಟ್ಟು ನಾವು ಮತ್ತೆ ಬಂದು ಪೂಜೆ. ಈಗ ಬೆಳಿಗ್ಗೆ ಎಲ್ಲ ಆರತಿ ಎಲ್ಲ ಬರುತ್ತೆ. ಹೆಂಗಸರು ಮಕ್ಕಳು ಎಲ್ಲ ಬಂದು ಸ್ವಾಮಿನ ಗದ್ಗೆನ ಎಲ್ಲ ಇದು ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ದೇವಸ್ಥಾನದೊಳಗೆ ಎಲ್ಲ ಹೋಗಿ ಎಲ್ಲ ಅಣ್ಕಾಯಿ ಮಾಡಿಸ್ಕೊಂಡು ಎಲ್ಲ ಮನವನ್ನು ಎಲ್ಲ ಪ್ರಸಾದ ಎಲ್ಲ ತೊಗೊಂಡು ಅದ್ರ ನಂತರ ಮುಗಿಯುತ್ತೆ. ತ್ರೈಲೋಕ್ಯ ಸಂಪದಾ ಲೇಖ್ಯ ಸಮುಲ್ಲೇಖನ ಬಿದ್ದಹೆ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಆರಾಧ್ಯ ಗುರುವರ್ಯರಾದಂಥ ರೇಣುಕಾದಿ ಜಗದ್ಗುರು ಪಂಚಾಚಾರ್ಯರನ್ನು ಸ್ಮರಿಸುತ್ತಾ ಕ್ಷೇತ್ರದ ಒಡೆಯನಾದಂಥ ಶ್ರೀ ಮಹದೇಶ್ವರ ಸ್ವಾಮಿಯರಲ್ಲೂ ಕೂಡ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಚನ್ನರಾಯಪಟ್ಟಣ ತಾಲೂಕು ಬಾಗೂರು ಹೋಬಳಿಯಲ್ಲಿರ್ತಕ್ಕಂಥ ಶ್ರೀ ದ್ಯಾವನೂರು ಗ್ರಾಮ ಅಂತಕ್ಕಂಥದ್ದು ಒಂದು ವಿಶೇಷವಾಗಿರ್ತಕ್ಕಂಥ ಗ್ರಾಮ. ಈ ಗ್ರಾಮದಲ್ಲಿ ಶ್ರೀ ಮಹದೇಶ್ವರ ಸ್ವಾಮಿ ಗ್ರಾಮದ ಈಶಾನ್ಯ ಭಾಗದಲ್ಲಿ ನೆಲೆಯಾಗಿ ಇದ್ದು ಆ ಗ್ರಾಮಕ್ಕೆ ಅಧಿದೇವತೆಯಾಗಿ ಬಂದಂಥ ಸಕಲ ಸದ್ಭಕ್ತರ ಸಕಲ ಸಂಕಷ್ಟಗಳನ್ನು ನಿವಾರಣೆ ಮಾಡಿ ಸರ್ವರಿಗೂ ಕೂಡ ಆರಾಧ್ಯ ದೈವವಾಗಿ ಯಾವುದೇ ರೀತಿಯ ಜಾತಿ ಮತ ಪಂಥವಿಲ್ಲದೆ ಸರ್ವರನ್ನು ಕೂಡ ಸಂರಕ್ಷಣೆ ಮಾಡ್ತಾ ಇರ್ತಕ್ಕಂಥ ದೇವಾನುದೇವತೆ ಯಾವುದಾದ್ರೂ ಇದ್ದರೆ ಅದು ಶ್ರೀ ಮಹದೇಶ್ವರ ಸ್ವಾಮಿ. ಇಲ್ಲಿ ಒಂದು ವಿಶೇಷ ಏನಪ್ಪ ಅಂತಂದರೆ ಪ್ರತಿ ವರ್ಷವೂ ಕೂಡ ಇಲ್ಲಿ ಮಹದೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ಅಂತಕ್ಕಂಥ ಒಂದು ಭಾಳ ಪುರ ಅಂತ ಹೇಳ್ತೀವಿ. ಇದನ್ನು ಮಹದೇಶ್ವರ ಜಾತ್ರೆಯ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಪ್ರತಿ ವರ್ಷವೂ ಕೂಡ ಎಲ್ಲ ಈ ಹೋಬಳಿ ಮತ್ತು ತಾಲೂಕಿನ ಎಲ್ಲ ವೀರಶೈವ ಬಾಂಧವರು ನೆಂಟರಿಷ್ಟರನ್ನು ಬರಮಾಡಿಕೊಂಡು ಭಾಳ ಅದ್ಧೂರಿಯಾಗಿ ಪ್ರತಿ ವರ್ಷವೂ ಕೂಡ ಒಂದು ಜಾತ್ರಾ ಮಹೋತ್ಸವವನ್ನು ಆಚರಣೆಯನ್ನು ಮಾಡ್ಕೊಂಡು ಬರ್ತಾ ಇರ್ತಾರೆ. ಇಲ್ಲಿ ವಿಶೇಷ ಏನಪ್ಪ ಅಂತಂದರೆ ಇಲ್ಲಿ ಒಂದು ಪ್ರಸಾದದ ಗುಂಡಿ ಅಂತಕ್ಕಂಥ ಒಂದು ಬಾವಿಯನ್ನು ತೋಡಿ ಅಲ್ಲಿ ಎಲ್ಲ ಭಕ್ತರು ಊಟ ಮಾಡಿದಂಥ ಪ್ರಸಾದವನ್ನು ಆ ಗುಂಡಿಯಲ್ಲಿ ಹಾಕಿ ಮುಚ್ಚಿ ಮುಂದಿನ ವರ್ಷ ಆ ಗುಂಡಿಯನ್ನು ತೆಗೆದಾಗ ನಾವು ಕಳೆದ ವರ್ಷ ನಾವೇನು ಪ್ರಸಾದವನ್ನು ಮಾಡಿ ಬಿಟ್ಟಂಥ ಪದಾರ್ಥ ಇಂದಿಗೂ ಕೂಡ ಅದು ಪ್ರಸಾದದ ರೂಪದಲ್ಲೇ ಇರ್ತದೆ. ಯಾವುದೇ ರೀತಿಯ ಆ ಪ್ರಸಾದಕ್ಕೆ ಕೆಡುಕಾಗದಲ್ಲೇ ಪ್ರಸಾದ ಇನ್ನೂ ಪರಿಪಕ್ವವಾಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಪವಾಡ ಎಲ್ಲಾದರೂ ಒಂದು ಕಡೆ ನಡೀತಾ ಇದೆ ಅಂತಂದರೆ ಈ ಕಲಿಯುಗದಲ್ಲೂ ಇಂಥ ಪವಾಡಗಳು, ಇಂಥ ಸದೃಶ್ಯಗಳು, ಇಂಥ ಒಂದು ಪುಣ್ಯದ ಕೆಲಸಗಳು, ಕಾರ್ಯಗಳು ನಡೀತಾ ಇದ್ದಾವೆ ಅಂತಂದರೆ ಅದು ಶ್ರೀ ಮಹದೇಶ್ವರ ಸ್ವಾಮಿಯ ಒಂದು ಕ್ಷೇತ್ರದಲ್ಲಿ ಆ ಒಂದು ವಿಶೇಷತೆಯಿಂದ ಕೂಡಿರ್ತಕ್ಕಂಥ ಕ್ಷೇತ್ರ ಯಾವುದಾದ್ರೂ ಇದ್ದರೆ ಅದು ದೇವನೂರಿನ ಶ್ರೀ ಮಹದೇಶ್ವರ ಸ್ವಾಮಿಯ ಈ ಒಂದು ಕ್ಷೇತ್ರ ಅಂತ ಹೇಳಲಿಕ್ಕೆ ಭಾಳ ಸಂತಸ ಆಗ್ತದೆ.